ಪಟ್ಟಣ ಹೊರವಲಯದ ಶಂಭುನಾಥಪುರ ಮುಖ್ಯ ರಸ್ತೆ ವೃತ್ತಕ್ಕೆ ಜನವರಿ 9ರಂದು ಸಿದ್ದರಾಮಯ್ಯ ಸರ್ಕಲ್ ನಾಮಫಲಕ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಕೀಲ ಎಸ್.ಎ. ಕೃಷ್ಣ ತಿಳಿಸಿದರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸಿದ ಸಂಭ್ರಮಾಚರಣೆ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಶಂಭುನಾಥಪುರದ ಐತಿಹಾಸಿಕ ಶ್ರೀ ಶಂಭುಲಿಂಗೇಶ್ವರ ದೇವಾಲಯದಲ್ಲಿ ಅಭಿಷೇಕ, ಪೂಜೆ ಪುನಸ್ಕಾರಗಳನ್ನು ಪೂರೈಸಿದ ನಂತರ ಅನಕ್ರು ವೃತ್ತದವರೆಗೆ ಭವ್ಯ ಮೆರವಣಿಗೆ ನಡೆಯಲಿದೆ. ಅನಕ್ರು ವೃತ್ತದಲ್ಲಿ 200 ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸಲಿದ್ದು, ಅದೇ ಬೈಕ್ ಸವಾರರಿಂದ ಬೈಕ್ ರ್ಯಾಲಿ ಏರ್ಪಡಿಸಲಾಗಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಕೆಆರ್ ನಗರ ಕನಕ ಗುರುಪೀಠದ ಶ್ರೀ ಶಿವಾನಂದಪುರಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಶಾಸಕ ಎ. ಮಂಜು ಉದ್ಘಾಟಿಸಲಿದ್ದು, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ರವೀಂದ್ರ ಪ್ರಸಾದ್ ಅಧ್ಯಕ್ಷತೆ ವಹಿಸುವರು. ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ, ಮುಖಂಡರಾದ ಶ್ರೀಧರ್ ಗೌಡ, ಎಂ.ಟಿ. ಕೃಷ್ಣೇಗೌಡ, ಎಚ್. ಯೋಗ ರಮೇಶ್ ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಮುಖಂಡರಾದ ಎಸ್.ಪಿ. ರೇವಣ್ಣ, ಮುತ್ತಿಗೆ ರಮೇಶ್, ಶೇಖರ್, ಅಹಮದ್, ಸಂತೋಷ್ ಗೋಷ್ಠಿಯಲ್ಲಿದ್ದರು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂತಂದರೆ, ಈ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಅವಧಿ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಬಾರಿ ಮುಖ್ಯಮಂತ್ರಿಯಾಗಿ ಅವಧಿ ಪೂರೈಸಿರುವುದರಿಂದ ಅದರ ಪ್ರಯುಕ್ತವಾಗಿ ಶಂಭುನಾಥಪುರ ಗ್ರಾಮದಲ್ಲಿ ಶ್ರೀ ಸಿದ್ದರಾಮಯ್ಯ ವೃತ್ತ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಆ ಕಾರ್ಯಕ್ರಮವನ್ನು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2:30ರವರೆಗೂ ಕೂಡ ನಡೆಯುತ್ತದೆ. ಮೊದಲನೇ ಕಾರ್ಯಕ್ರಮ ಅಂತಂದರೆ ಶಂಭುನಾಥಪುರ ಗ್ರಾಮದಲ್ಲಿ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರುತ್ತೆ. ಅಲ್ಲಿಂದ ಅನಕ್ರು ವೃತ್ತ ಸರ್ಕಲ್ನಲ್ಲಿ ಲಾಡು ವಿತರಣಾ ಸಿಹಿ ಹಂಚಿಕೆ ಕಾರ್ಯಕ್ರಮ ಆದ ನಂತರ ಹೆಲ್ಮೆಟ್ ವಿತರಣೆ, ಉಚಿತ ಹೆಲ್ಮೆಟ್ ವಿತರಣೆ. ಆ ಉಚಿತ ಹೆಲ್ಮೆಟ್ ವಿತರಣೆಯ ನಂತರ ಬೈಕ್ ರ್ಯಾಲಿ ಅನಕ್ನೂರ್ ಸರ್ಕಲ್ನಿಂದ ಹಿಡಿದು ದೊಡ್ಡಮ್ಮ ಹಾದಿ ವೃತ್ತವಾಗಿ ಶಂಭುನಾಥಪುರದವರೆಗೂ ಬೈಕ್ ರ್ಯಾಲಿ ಇರುತ್ತೆ. ಬೈಕ್ ರ್ಯಾಲಿ ಆದ ನಂತರ ಶಂಭುನಾಥಪುರ ಗ್ರಾಮದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಎಲ್ಲ ಮುಖಂಡರು, ಸಮಾಜದ ಎಲ್ಲ ಮುಖಂಡರು ಕೂಡ ಬಂದು ಭಾಗವಹಿಸಿರುತ್ತಾರೆ. ಆ ವೇದಿಕೆ ಕಾರ್ಯಕ್ರಮ ಆದ ನಂತರ ಅನ್ನ ಸಂತರ್ಪಣೆ